ಕಾವೇರಿ ಬಾಲ ಒಂದಾಗ ಟೈಮು ಹತ್ರ ಬಂದೇ ಬಿಡ್ತು. ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಹೌದು, ಇವತ್ತಿನ ದಿನದಿಂದ ಇನ್ನು ಕಾವೇರಿ ಹಾಗೂ ಬಾಲ ಒಂದಾಗ ಟೈಮ್ ಬರುತ್ತೆ. ಅದು ಹೇಗೆ ಏನು ಅಂಥೇಳಿ ನೋಡೋಣ ಬನ್ನಿ. ಸೊ ಇಲ್ಲಿ ಪೊಲೀಸ್ನವ್ರು ಬಂದಿರ್ತಾರೆ ಸತ್ತಿನ ಮನೆಗೆ, ಅಂದರೆ ಸತ್ತಿನ ಮೇಲೆ ಅನುಮಾನ ಬಂದಿರುತ್ತೆ ಅವ್ರಿಗೆ. ಸೊ ಹಾಗಾಗಿ ಬಂದಿರ್ತಾರೆ. ಬನ್ನಿ ಸರ್, ಕೂತ್ಕೊಳ್ಳಿ ಸರ್, ಬನ್ನಿ ಅಂಥೇಳಿ ಕುಂಡ್ರಿಸ್ತಾರೆ. ಕುಂಡ್ರಿಸಿದ ತಕ್ಷಣವೇ ಇಲ್ಲಿ ಫಸ್ಟು ಸತ್ಯ ಕೇಳ್ತಾರೆ, ಸರ್ ಕಾವೇರಿ ಬಗ್ಗೆ ಏನಾದ್ರು ಗೊತ್ತಾಯ್ತಾ ಸರ್ ಅಂತ ಹೇಳ್ಬಿಟ್ಟು. ಇಲ್ಲ ಸತ್ಯ, ಎಲ್ಲ ಕಡೆನೂ ಎನ್ಕ್ವೈರಿ ಮಾಡಿದ್ವಿ. ನೀವು ಒಬ್ರ ಕಡೆ ಹೇಳಿದ್ರಲ್ವಾ ಈ ಥರದ ಮೇಲೆ ಅನುಮಾನ ಐತೆ ಅಂಥೇಳಿ, ಅವ್ರನ್ನೂ ಕೂಡ ನಾವು 24 hours ಪೊಲೀಸ್ನವ್ರು ಅವ್ರ ಹಿಂದೆನೇ ಬಿಟ್ಟು ನಾವೆಲ್ಲ ಕಾವಲು ಕಾದಿದ್ದು ಕೂಡ ಆಯಿತು. ಅವ್ರ ಮೇಲೆ ಕೂಡ ಯಾವುದೇ ಅನುಮಾನ ಇಲ್ಲ. ಆ್ಯಕ್ಚುಲಿ ಈಗ ಅನುಮಾನ ಬರ್ತಿರೋದು ನಿಮ್ಮ ಮೇಲೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಸರಳ ಎತ್ಕೊಂಡು ಬಾಯಿ ಮಾಡ್ತಾಳೆ. ಸರ್, ನಮ್ಮ ಯಜಮಾನ್ರು ಆ ಥರ ಕೆಲಸ ಎಲ್ಲ ಮಾಡಲ್ಲ ಸರ್. ಏನು ಸರ್ ಈ ಥರ ಅಂದ್ಕೊಳ್ತೀರಾ ನೀವು? ನಮ್ಮ ಯಜಮಾನ್ರಂದರೆ ಏನಂತ ಅಂದ್ಕೊಂಡಿದ್ದೀರಾ? ಆ ಥರ ಎಲ್ಲ ಮಾಡಲ್ಲ ಅಂತ ಹೇಳ್ಬಿಟ್ಟು ಸರಳ ಬೈತಾಳೆ. ಮತ್ತು ರಾಣಿ ಕೂಡ ಅಷ್ಟೇ, ನಮ್ಮ ಮಾಮ ಈ ಥರ ಕೆಲಸ ಎಲ್ಲ ಮಾಡಲ್ಲ ಸರ್. ನಮ್ಮ ಮಾಮ ಯಾಕೆ ಸರ್ ಈ ಥರ ನಮ್ಮಮ್ಮನ್ನೆಲ್ಲ ಕಿಡ್ನಾಪ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣವೇ ಆದ್ರೂ ಸತ್ಯನ ಮೇಲೆ ತುಂಬಾ ಅನುಮಾನ ಇರುತ್ತೆ ಅವ್ರಿಗೆ. ಏಕೆ ಅಂದರೆ ಅವನ ಒಂದು ಬಿಹೇವಿಯರ್ ಆಗಿರ್ಬೋದು, ಬೆವ್ತಿರೋದಾಗಿರ್ಬೋದು, ತೊಲು ಮಾತಾಡ್ತಾ ಇರೋದಾಗಿರ್ಬೋದು, ಮತ್ತು ಇನ್ನೊಂದು ಆ ಚೀಟಿಗಳ ಬಂದ ತಕ್ಷಣ ಇಬ್ಬರು ಸೀನಾನು ಸತ್ಯ ಇಬ್ಬರೂ ಆ ಚೀಟಿಗಳನ್ನ ಬಚ್ಚಿಕೊಂಡಿರ್ತಾರೆ, ಒಂದು ಡೈರಿ ಬರಿತಾ ಇರ್ತಾರೆ. ಸೊ ಅದೇನೋ ಡೈರಿ ಬರಿತಾ ಇದ್ದೀರಲ್ಲ ಅದನ್ನ ಕೊಡಿ ನೋಡೋಣ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಯಾರೋ ಇವರು ಇನ್ಸ್ಪೆಕ್ಟರ್. ಕೇಳಿದ ತಕ್ಷಣ ಅವನು ತುಂಬ ಗಾಬರಿ ಪಡ್ಕೊಂಡು ಆ ಡೈರಿನ ಕೊಡೋಕೆ ಹೋಗ್ತಾನೆ. ಅದನ್ನು ಫಸ್ಟು ಸುಳ್ಳು ಹೇಳಿರ್ತಾನೆ, ಏನೋ ಬರಿತಾ ಇದ್ದೀನಿ ಬೇರೆ ಅಂತ ಹೇಳ್ಬಿಟ್ಟು. ಅದನ್ನು ತೊಗೊಂಡು ಡೈರಿನ ನೋಡಿಬಿಡ್ತಾರೆ. ಸೀನನ್ನು ಸತ್ಯ ಇಬ್ಬರು ತುಂಬ ಒಂದು ಸಿಗಾಕೋಗ್ಬಿಡ್ತೀವಲ್ಲ ಅಂತೇಳಿ ತುಂಬಾ ಕನ್ಫ್ಯೂಷನ್ ಆಗೋಗ್ಬಿಟ್ಟಿರುತ್ತೆ. ಇದರಲ್ಲಿ ಪ್ರತಿಯೊಂದು ಡೀಟೇಲ್ಸ್ನ ಬರ್ದಿರ್ತಾನೆ. ಅಂದರೆ ಕಾವೇರಿನ ಬೇರೆ ದೇಶಕ್ಕೆ ಹೇಗೆ ಕಳಿಸ್ಬೇಕು, ಎಲ್ಲಿಂದ ಎಲ್ಲಿಗೆ ಟ್ರೈನ್ ಹತ್ತಬೇಕು, ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಅಂತೇಳಿ ಪ್ಲ್ಯಾನ್ ಮಾಡಿ ಬರ್ದಿರ್ತಾನೆ. ಸೊ ಅದನ್ನು ನೋಡಿ, ಏನು ಸತ್ಯ ನೀನು ನೋಡಿದ್ರೆ ಏನೋ ಸುಳ್ಳು ಹೇಳಿದೆ, ಈಗ ನೋಡಿದ್ರೆ ಇದರಲ್ಲಿ ಟ್ರಿಪ್ ಪ್ಲ್ಯಾನ್ ಮಾಡಿದ್ಯಾ, ಏನಾದರೂ ಟ್ರೈನಲ್ಲಿ ಬೇರೆ ಕಡೆ ಫ್ಯಾಮಿಲಿ ಟ್ರಿಪ್ ಹೋಗೋ ಪ್ಲ್ಯಾನ್ ಏನಾದ್ರು ಇದೆಯೇನು ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಕೇಳಿದ ತಕ್ಷಣ ಹೌದು ಸರ್, ಸುಮ್ಮನೆ ಹಾಗೆ ಹೇಳಿದ್ವಿ ಅಂತ ಅಂದಾಗ, ಇದಕ್ಕೂ ಮುಂಚೆ ಎಲ್ಲಾದರೂ ಟ್ರಿಪ್ ಹೋಗಿದ್ರಾ ಅಂತೇಳಿ ಕೇಳಿದಾಗ ಸರಳ ಇದ್ಕೊಂಡು ಹೌದು ಹೋಗ್ತೀವಿ, ಮನೆಯಿಂದ ಅಂಗಡಿಗೆ, ಅಂಗಡಿಯಿಂದ ಮನೆಗೆ ಅಂತೇಳಿ ಸಿಗಾಕ್ಸ್ಬಿಡ್ತಾಳೆ ಸರಳ. ಸೊ ಅಂದ ತಕ್ಷಣ ಟ್ರಿಪ್ ಪ್ಲ್ಯಾನ್ ಮಾಡಿದ್ರೇನ್ರಿ ನೀವು? ಹಾಗಾದರೆ ಟ್ರಿಪ್ ಹೋಗ್ತಾ ಇದ್ದೀವಿ ನಾವು ಅಂತ ಸರಳ ಕೇಳ್ತಾಳೆ. ಅಲ್ಲ ಕಣೆ, ಈಗಲ್ಲ ಕಣೆ, ಕಾವೇರಿ ಬೇರೆ ತಪ್ಪಿಸ್ಕೊಂಡು ಹೋಗಿದ್ದಾಳೆ, ಕಾವೇರಿ ಬರಲಿ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದರೆ ನಾವೆಲ್ಲ ಕರ್ಕೊಂಡು ಹೋಗ್ಬೇಕಂತ ಇದ್ದೆ ನೀನು ಅಂತೇಳಿ ಪೊಲೀಸರು ಮತ್ತೆ ಕೇಳ್ತಾರೆ. ಹೌದು ಸರ್ ಅಂತ ಅಂದಾಗ, ಮತ್ತು ಜೈಲಿಗೆ ಹೋಗೋ ಕಾವೇರಿನ ಅದೇ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ರಿ ನೀವು ಅಂತ ಪೊಲೀಸ್ನವರು ಕೇಳ್ತಾರೆ. ಮತ್ತೆ ಅನುಮಾನ ಪಟ್ಕೊಂಡು ಕೇಳ್ತಲೇ ಇರ್ತಾರೆ. ಇಲ್ಲ ಸರ್, ಅವರು ನಿರಪರಾಧಿ ಅಂತ ಈಚೆ ಬಂದಮೇಲೆ ನಾವೆಲ್ಲ ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ ಆಗಿದೆ, ನಾನು ಬರ್ತೀನಿ ಅಂತೇಳಿ ಹೊರಡ್ತಾರೆ ಅವರು. ಸೊ ಇಲ್ಲಿ ಒಂದು ಕಡೆ ಇವಳು ಕೇಳ್ತಾಳೆ ರಾಣಿ, ಮಮ್ಮ ಯಾಕೆ ನಿಮ್ಮ ಮೇಲೆ ಪೊಲೀಸ್ನವರೆಲ್ಲ ಅನುಮಾನ ಪಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಅವ್ರ ಅತ್ತೆ ಕೂಡ ಅಷ್ಟೇ, ಹಳಿ ಅಂದರೆ ನೀವು ಯಾಕೆ ಇಷ್ಟೊಂದು ಬೆವಿತಾ ಇದ್ದೀರಾ, ಇಷ್ಟೊಂದು ಬೆವ್ತು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದಾರೆ, ನೀವೇನು ತಪ್ಪು ಮಾಡಿಲ್ಲ ತಾನೇ ಅಂತ ಹೇಳ್ಬಿಟ್ಟು ಪುಟ್ಟಕ್ಕ ಕೇಳ್ತಾರೆ. ಹಾಗಂದ ತಕ್ಷಣ ಸರಳ ಇದ್ಕೊಂಡು, ಅಮ್ಮ ನನ್ನ ಗಂಡ ಯಾಕಮ್ಮ ಆ ಥರ ಮಾಡ್ತಾರೆ ಅಂತ ಅಂದಾಗ, ಅಲ್ಲ ಕಣೆ ಬೆವಿತಿದ್ದಾರೆ ಕಣೆ, ಏನು ತಪ್ಪು ಮಾಡಿಲ್ಲ ಅಂತಂದಮೇಲೆ ಅವ್ರು ಯಾಕೆ ಅಷ್ಟೊಂದು ಬೆವಿಬೇಕು ಅಂತ ಹೇಳ್ಬಿಟ್ಟು ಪುಟ್ಟಕ್ಕನ ಕೂಡ ಡೌಟ್ ಬರುತ್ತೆ. ಇನ್ನು ಇಲ್ಲಿ ಒಂದು ಕಡೆ ಬಾರಸಿನ, ನಾವು ಹೊರಗಡೆ ಸ್ವಲ್ಪ ಕೆಲಸ ಇದೆ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ನಾವು ಎಲ್ಲೋ ಸ್ವಲ್ಪ ಹೊರಗಡೆ ಕೆಲಸದ ಮೇಲೆ ಹೋಗ್ತೀವಿ ಅಂತ ಸೀನನ್ನ ಕರ್ಕೊಂಡು ಸತ್ಯನ ಬರ್ತಾರೆ. ಬಂದ್ಬಿಟ್ಟು ಹೊರಗಡೆ ನಿಂತ್ಕೊಂಡು ಮಾತಾಡ್ತಾನೆ ಸತ್ಯ, ಸ್ವಲ್ಪ ಗಾಬರಿ ಜಾಸ್ತಿ ಮಾಡ್ತಿದ್ದಾನೆ. ಸೊ ಏನಿಲ್ಲ ಕಣಸಿನ, ಈಗ ಹೋಗಿ ಕಾವೇರಿನ ನಾವು ಬೇರೆ ಕಡೆ ಬಚ್ಚಿಡಬೇಕು, ಇಲ್ಲ ಅಂತಂದರೆ ಪೊಲೀಸ್ನವ್ರಿಗೆ ನಮ್ಮ ಮೇಲೆ ಅನುಮಾನ ಬೇರೆ ಶುರುವಾಗಿದೆ ಅಂತ ಹೇಳ್ಬಿಟ್ಟು ಬಂದುಬಿಡ್ತಾನೆ. ಸರಳಾಗೂ ಪುಟ್ಟಕ್ಕನ ಕೂಡ ಅನುಮಾನ ಶುರುವಾಯ್ತು ಇಲ್ಲಿ. ಇನ್ನು ಒಂದು ಕಡೆ ಇಲ್ಲಿ ಟೆನ್ಷನ್ ಮಾಡಿಕೊಂಡು ವರದಾ ನಿಂತಿರ್ತಾನೆ. ಈ ಕಾವೇರಿನ ಯಾರು ಬಚ್ಚಿಟ್ಟಿರ್ಬೋದು, ಎಲ್ಲೋಗಿರ್ಬೋದು ಈ ಕಾವೇರಿ, ನನ್ನ ಕೈ ಸಿಗ್ತಾನೆ ಇಲ್ವಲ್ಲ, ಎಲ್ಲೋದ್ಲಿ ಇವಳು, ಈ ಪೊಲೀಸ್ನವ್ರು ನೋಡಿದ್ರೆ ನನ್ನಿಂದೆ ಬಿದ್ದಿದ್ದಾರೆ ಅಂತ ಯೋಚನೆ ಮಾಡಿಕೊಂಡು ನಿಂತಿರ್ತಾನೆ. ಅಲ್ಲಿಗೆ ಸಾರಿಕಾ ಬರ್ತಾಳೆ. ಸಾರಿಕಾ ಬಂದ್ಬಿಟ್ಟು, ಅಣ್ಣ ನಾನು ಈ ಬಾಲನ ನೆಚ್ಕೊಂಡು ಇಷ್ಟು ವರ್ಷದಿಂದ ಕಾದು ಅವ್ನ ಪ್ರೀತಿಗೋಸ್ಕರನೇ ಕಾಯ್ತಾ ಇದ್ದೀನಣ್ಣ, ಆದರೆ ಅವನು ರೆಸ್ಪೆಕ್ಟೇ ಕೊಡ್ತಾ ಇಲ್ಲ, ನನ್ನ ಪ್ರೀತಿನ ತಲೆನೇ ಕೆಡಿಸ್ಕೊತಾ ಇಲ್ಲ, ಯಾವಾಗಲೂ ಅವನ ಬಾಯಲ್ಲಿ ಕಾವೇರಿ ರಾಣಿ ಅಂತಲೇ ಬರ್ತಾ ಇದೆ ಅಂದಾಗ, ಆವಾಗ ವರದಾ ಒಂದು ಮಾತು ಹೇಳ್ತಾನೆ. ನೋಡು, ನಾನು ಆವಾಗಲೇ ಹೇಳಿದ್ದೀನಿ, ಅವನು ಯಾವುದೇ ಕಾರಣಕ್ಕೂ ಕಾವೇರಿನ ಮರ್ತಿಲ್ಲ, ಸುಮ್ಮನೆ ನೀನು ಹೊರಟೋಗು, ಇಲ್ಲಿರೋದು ಬೇಡ ಅಂತೇಳಿ ವರದಾ ಹೇಳ್ತಾನೆ. ಅಣ್ಣ ನಾನು ಹೊರಟೋಗಕ್ಕೆ ಬಂದಿಲ್ಲ ಅಣ್ಣ, ನಾನು ಅವನ್ನ ಪಡ್ಕೊತೀನಿ ಅಣ್ಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣವೇ, ಇಲ್ಲ ಸಾರಿಕಾ ನನ್ನ ಮಾತು ಕೇಳು, ಅವ್ನು ನಿನಗೆ ಸಿಗೋದಿಲ್ಲ, ಸುಮ್ಮನೆ ಇಲ್ಲಿಂದ ಹೊರಟೋಗು, ನಾನು ನೋಡ್ಕೊತೀನಿ ಇದನ್ನೆಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅಣ್ಣ ನೀನೇನು ನೋಡ್ಕೊಳಕ್ಕೆ ಹೋಗ್ಬೇಡ, ಈಗ ನೀನು ರಾಜಕೀಯಕ್ಕೆ ಬೇರೆ ಇಳಿತಾ ಇದೆಯಾ, ನೀನು ಯಾವುದಾದ್ರೂ ತೊಂದರೆಯಲ್ಲಿ ಸಿಗಾಕೊಂಡ್ರೆ ಎಲ್ಲ ನಿನ್ನ ಮೇಲೆ ಬರುತ್ತೆ ಅದು, ಈಗ ನೀನು ರಾಜಕೀಯಕ್ಕೆ ಇಳಿಯೋಕ್ಕಾಗೋದಿಲ್ಲ, ಅದನ್ನು ನನಗೆ ಬಿಡು ಕಾವೇರಿ,
ರಾಣಿ ವಿಷಯನ. ನೀನು ಯಾವುದಕ್ಕೂ ಇದು ಇಂಟರ್ಫೈ ಆಗೋಕ್ಕೆ ಹೋಗ್ಬೇಡ, ಏನೋ ಮಾಡಿ ಇನ್ನೊಂದು ಎಡವಟ್ಟು ಮಾಡಿ ಸಿಗಾಕೊಂಡು ಮತ್ತೆ ನೀನು ರಾಜಕೀಯಕ್ಕೆ ಹೋಗೋಕ್ಕಾಗಲ್ಲ ಅಂದಾಗ ನಾನೇ ಕೈ ಕೊಟ್ಕೊಂಡು ಸುಮ್ಮನಿರಲಿ ಅಂದರೆ ನೋಡು, ನೀನು ಸುಮ್ಮನೆ ಇರಲೇಬೇಕು. ನೀನು ಸೇಡಿಟ್ಕೊಂಡಿರೋ ಕಾವೇರಿನ ಮುಳುಗ್ಸೋದು ನನ್ನ ಜವಾಬ್ದಾರಿ, ಬಾಲನ ಪಡ್ಕೊಳ್ಳೋದು ಕೂಡ ನನ್ನದೇ ಜವಾಬ್ದಾರಿ ಆಗಿರುತ್ತೆ ಅಂತ ಹೊರಟೋಗ್ಬಿಡ್ತಾಳೆ ಅಲ್ಲಿಂದ. ಸೊ ಯೋಚನೆ ಮಾಡ್ಕೊಂಡು ವರದ ನಿಂತಿರ್ತಾನೆ. ಸೊ ಇಲ್ಲಿ ಒಂದು ಕಡೆ ಸತ್ಯಣ್ಣ ತುಂಬ ಫಾಸ್ಟಾಗೆ ಬರ್ತಾ ಇರ್ತಾನೆ. ಒಂದು ಹತ್ರ ಬರಬೇಕಾದ ಸೀನೆ ಹಿಂದಿಂದೆ ಬಂದು ನಿಲ್ಲೋ ನಿಲ್ಲೋ ಸತ್ಯ ನಿಲ್ಲೋ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊತಾನೆ. ಬೇಡ ಕಣೋ, ಏನಾರು ಎಡವಟ್ಟಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾನು ಎಷ್ಟು ಹೇಳಿದ್ರು ಕೇಳೋದಿಲ್ಲ ಸತ್ಯಣ್ಣ ಸೀನಾ. ನಾನು ನೋಡ್ತೀನಿ ಕಣೋ, ಕಾವೇರಿನ ಫಸ್ಟು ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂತೇಳಿ ಒಂದು ಆಟ ಹಿಡ್ಕೊಂಡು ಬಂದುಬಿಡ್ತಾನೆ. ಸೀನನ್ನ ಮನೆ ಕಡೆ ನೋಡ್ಕೊ ಹುಷಾರಾಗಿ ಅಂತ ಹೇಳ್ಬಿಟ್ಟು ಹೊರಟೋಗ್ಬಿಡ್ತಾನೆ. ಸೀನನ್ನ ಮತ್ತೆ ಕೇಳೋದೇ ಇಲ್ಲ. ಸೊ ಇನ್ನೇನು ಇಲ್ಲಿ ಒಂದು ಕಡೆ ಇನ್ನೇನು ಆಟ ಮೂವ್ ಆಗ್ತಿದ್ದಂಗೆ ಬಾಲ ಅವ್ರನ್ನ ಫಾಲೋ ಮಾಡ್ತಿರ್ತಾನೆ. ಯಾಕೆಂದರೆ ಬಾಲನ್ ಕೂಡ ಸತಿನ ಮೇಲೆ ಕಣ್ಣು. ಸೊ ನೋಡ್ದೇನೋ ಅವನು ಎಷ್ಟೊಂದು ಆತರದಲ್ಲಿ ಎಲ್ಗೋ ಆಟದಕ್ಕೆ ಹೊರಟೋಗ್ತಿದ್ದಾನೆ ಅಂದಾಗ ಸೀನಾ ಇವನಿದ್ಕೊಂಡು ಗೂಗ್ಲಿ ನಡಿಯೋಣ ಫಾಲೋ ಮಾಡೋಣ ಅಂತ ಹೇಳ್ಬಿಟ್ಟು ಫಾಲೋ ಮಾಡಬೇಕು ಅಂಥೇಳಿ ಅವ್ರಿಗೆ ನೋಡ್ದಂಗೆ ಫಾಲೋ ಮಾಡ್ಕೊಂಡು ಹಿಂದೆನೇ ಬಂದುಬಿಡ್ತಾನೆ ಬಾಲ ಸೀನ್ ಇಬ್ಬರು ಕೂಡ. ಬಾಲ ಇವನು ಗೂಗ್ಲಿ ಕೂಡ. ಸೊ ಸತ್ಯಣ್ಣ ಒಂದು ಆಟೋದಲ್ಲಿ ಹೋಗ್ತಾನೆ, ಒಂದು ಕಾಡು ಕಡೆ ಹೊರಟೋಗ್ತಾನೆ. ಕಾವೇರಿನ ಎಲ್ಲಿ ಬಚ್ಚಿಕ್ಕಿರ್ತಾನೋ ಕಿಡ್ನಾಪ್ ಮಾಡಿ, ಸೊ ಅಲ್ಲಿಗೆ ಆಟೋ ಹಿಡ್ಕೊಂಡು ಹೊರಟೋಗ್ಬಿಡ್ತಾನೆ. ಸೊ ಪ್ಲೇಸಸ್ ಎಲ್ಲ ತೋರಿಸ್ತಾ ಇರ್ತಾನೆ, ಇಲ್ಲಿ ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡೋಗಿ ಅಂತ ಹೇಳ್ಬಿಟ್ಟು. ಆಟೋದವ್ರು ಕೂಡ ಕರ್ಕೊಂಡು ಹೋಗ್ತಾರೆ ಒಂದು ಕಾಡು ಪ್ಲೇಸ್ಗೆ. ಸೊ ಅಲ್ಲಿ ಯಾರೂ ಇರೋದೇ ಇಲ್ಲ ಅಂಥ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ. ಸೊ ಕರ್ಕೊಂಡು ಬಂದು ಮುಂದಕ್ಕೆ ನಿಲ್ಲಿಸ್ತಾರೆ. ಇಲ್ಲೇ ನಿಲ್ಲಿಸಪ್ಪ ಅಂತ ಹೇಳ್ಬಿಟ್ಟು. ಸರ್ ಇಲ್ಲಿ ಯಾರು ಜನನೂ ಇಲ್ಲ ಏನೂ ಇಲ್ಲ, ನೀವು ನೋಡಿದ್ರೆ ಒಬ್ಬರೇ ಎಳಿತಾ ಇದ್ದೀರಾ, ಅದೆಲ್ಲಿ ಅಂತೇಳಿ ಅಲ್ಲಿಗೆ ಬಿಡ್ತೀವಿ ಅಂತ ಆಟೋದವ್ರು ಕೇಳ್ತಾರೆ. ಸೊ ನೋಡಪ್ಪ ನೀನು ಬಾಡಿಗೆ ಕರ್ಕೊಬಂದಿದ್ದೀವಿ, ಇಲ್ಲೇ ನಾನು ಎಲ್ಲ ಹೋಗಬೇಕು ಅಂತೇಳಿ ಗಾಬರಿಯಿಂದ ದುಡ್ಡನ್ನ ಕೊಟ್ಬಿಟ್ಟು ಓಡೋಗ್ತಾನೆ ಸತ್ಯಣ್ಣ. ಇನ್ನು ಆಟೋದವರು ಹೊರಟೋಗ್ತಾರೆ ಹಿಂದಕ್ಕೆ. ಮತ್ತು ಇಲ್ಲಿ ಬಾಲನೂ ಗೂಗ್ಲಿ ಇಬ್ಬರು ಕೂಡ ಬೈಕಲ್ಲಿ ಬರ್ತಾ ಇದ್ದಾರೆ ಇವ್ರನ್ನ ಫಾಲೋ ಮಾಡ್ಕೊಂಡು ಸತ್ಯಣ್ಣನ. ಸೊ ಮುಂದಕ್ಕೆ ಬಂದುಬಿಟ್ಟು ಅವರು ಕೂಡ ಗಾಡಿನ ನಿಲ್ಲಿಸ್ತಾರೆ. ನೋಡ್ದೇನೋ ಅವ್ನು ಯಾವ ಥರ ಓಡೋಗ್ತಿದ್ದಾನೆ ಅಂತೇಳಿ. ಇವನು ಏನೋ ಸಿಗಾಕೊಂತಿದ್ದಾನೆ, ಏನೋ ಮಾಡ್ತಿದ್ದಾನೆ ಅಂತ ಅನಿಸಿದೆ ಗೂಗ್ಲಿ ಅಂದಾಗ, ಗೂಗ್ಲಿ ನೀನು ಇಲ್ಲೇ ನಿಂತ್ಕೋ, ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಅವನು ಕೂಡ ಅವನ್ನ ಫಾಲೋ ಮಾಡ್ಕೊಂಡು ಹಿಂದೆ ಹೋಗ್ತಾನೆ. ಇವನು ಒಂದು ತೆಂಗಿನ ತೋಟದೊಳಗಡೆ ಹೋಗ್ತಾನೆ. ಕಾವೇರಿನಿಲ್ಲೇ ಒಂದು ರೂಮಲ್ಲಿ ಬಚ್ಚಿಕ್ಕಿರ್ತಾನೆ. ಸೊ ಹಾಗಾಗಿ ಇನ್ನೊಂದು ಕಡೆ ಹಿಂದೆ ಫಾಲೋ ಮಾಡಿಕೊಂಡು ಬಾಲ ಕೂಡ ಬರ್ತಾನೆ. ಸೊ ಒಬ್ರಿಗೊಬ್ರು ಇಬ್ಬರು ಫಾಲೋ ಮಾಡ್ಕೊಂಡು ಹೋಗ್ತಾ ಇರಬೇಕಾದಾಗ ಇವನು ಸತ್ಯ ನೋಡ್ತಾರಲ್ಲಿ ಇವನ್ನ. ಸೊ ಇಲ್ಲಿ ಒಂದು ಕಡೆ ಸಾರಿಕಾ ಒಬ್ಬರನ್ನ ಚೂ ಬಿಟ್ಟಿದ್ಲು, ಬಾಲನ್ನ ಫಾಲೋ ಮಾಡು ಅಂತ ಹೇಳ್ಬಿಟ್ಟು. ಈಗ ಒಬ್ಬರು ಡೀಟೇಲ್ಸ್ ಹೇಳೋಕ್ಕೆ ಅಂತ ಒಬ್ರು ಲೇಡಿ ಫೋನ್ ಮಾಡಿರ್ತಾರೆ ಸಾರಿಕನ್ಗೆ. ಈ ಥರ ಬಾಲಂದು ನಮಗೆ ಗೊತ್ತಾಯಿತು, ಎಲ್ಲಿದ್ದಾಳೆ ಕಾವೇರಿ ಅಂತ ಹೇಳೇ ಬಿಡ್ತಾರೆ. ಕನ್ಫರ್ಮ್ ಅಂತೇಳಿ ಕೇಳಿದಾಗ ಎಸ್ ಮೇಡಮ್ ಕನ್ಫರ್ಮ್ ಅಂತ ಹೇಳ್ಬಿಟ್ಟು ಆ ಅಮ್ಮ ಹೇಳ್ತಾಳೆ. ಇನ್ನು ಹೇಳಿದ ತಕ್ಷಣ ಸಾರಿಕಾ ಸುಮ್ಮನೆ ಇರ್ತಾಳ. ಸೊ ಪೊಲೀಸ್ನವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟೇ ಬಿಡ್ತಾಳೆ. ಸೊ ಸರ್ ಈ ಥರ ಹೋಗಿ ಅಂತ ಕನ್ಫರ್ಮ್ ಮೇಡಮ್ ಅಂಥೇಳಿ ಹೇಳಿದಾಗ ಹೌದು ಸರ್ ಕನ್ಫರ್ಮ್ ಅಂತ ಹೇಳೇ ಬಿಡ್ತಾಳೆ ಸಾರಿಕಾ. ಸೊ ಪೊಲೀಸ್ನವ್ರಿಗೆ ಇವಾಗ ಇವ್ರು ಇರೋದೇ ಪ್ಲೇಸ್ ಗೊತ್ತಾಗ್ಬಿಡ್ತು. ಇನ್ನೂ ಒಂದು ಕಡೆ ಬಾಲ ಓಡ್ ಬಂದು ರೂಮ್ ಒಳಗಡೆ ಕಾವೇರಿ ಅಂತೇಳಿ ಗಾಬರಿಯಿಂದ ಓಡ್ ಬರ್ತಾನೆ. ಏನಾಯಿತು ಅಣ್ಣ ಅಂತೇಳಿ ಗಾಬರಿ ಪಡಬೇಕಾದಾಗ ನೋಡು ಫಸ್ಟ್ ಇಲ್ಲಿಂದ ನಾವು ಜಾಗನ ಖಾಲಿ ಮಾಡಬೇಕು. ಪೊಲೀಸ್ನವರು ನನ್ನ ಮೇಲೆ ಡೌಟ್ ಪಟ್ಬಿಟ್ಟು ಮನೆಗೆ ಹುಡಿಕೊಂಡು ಬಂದಿದ್ರು ಅಂದಾಗ ಅಣ್ಣ ಈ ರೀತಿಯೆಲ್ಲ ಆಗ್ತಿದೆ, ಅದಕ್ಕೆ ಅಣ್ಣ ನಾನು ಹೇಳಿದ್ದು ಬೇಡ ಅಂತ ಎಷ್ಟೊಂದೆಲ್ಲ ಹೇಳಿದೆ ನಿಮಗೆ, ಆದರೆ ಕೇಳಲೇ ಇಲ್ಲ. ನೋಡಿ ಇವಾಗ ಯಾವ ಥರ ಆಗೋಯ್ತು ಅಂತ ಕಾವೇರಿ ತುಂಬ ಗಾಬರಿ ಪಡ್ತಾಳೆ. ನೋಡು ಅದೆಲ್ಲ ಮಾತಾಡೋಕ್ಕೆ ಟೈಮ್ ಇಲ್ಲ, ಇವಾಗ ನಾವು ಫಸ್ಟ್ ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಆಗಬೇಕು, ಫಸ್ಟು ನೀನು ಕಳಿಸ್ಕೊಡೋ ವ್ಯವಸ್ಥೆ ಮಾಡಬೇಕು ನಾನು ಅಂತ ಹೇಳ್ಬಿಟ್ಟು ಸತ್ಯಣ್ಣ ತುಂಬ ಟೆನ್ಷನ್ ಮಾಡಿಕೊಂಡು ಗಾಬರಿಯಿಂದ ಮಾತಾಡ್ತಾ ಇರ್ತಾರೆ. ಸೊ ಮಾತಾಡ್ತಾ ಇರಬೇಕಾದಾಗ ಬಾಲ ಬಂದ್ಬಿಟ್ಟು ಚಪ್ಪಾಳೆ ತೊಟ್ಬಿಡ್ತಾನೆ. ಚಪ್ಪಾಳೆ ತೊಟ್ಟು ವಾಹ ಅಣ್ಣ ತಂಗಿ ಎಷ್ಟೆಲ್ಲ ನಾಟಕ ಆಡಿದ್ರಪ್ಪ ನೀವಿಬ್ರು. ನಾನು ನೋಡಿದ್ರೆ ಇಷ್ಟೊಂದೆಲ್ಲ ಡ್ರಾಮಾ ನಾನೇ ಆಡ್ತೀನಿ ಅಂತ ಅಂದ್ಕೊಂಡಿದ್ದೆ, ಅದಕ್ಕಿಂತ ನೀವು ಜಾಸ್ತಿನೇ ಡ್ರಾಮಾ ಆಡ್ಬಿಟ್ರಿ ನೋಡು ಸತ್ಯ. ನೀನು ಎಂಥ ಕೆಲಸ ಮಾಡಿದೆಯಾ ಗೊತ್ತಾ ನೀನು? ಕಾವೇರಿ ನಿಮ್ಮ ಅಣ್ಣ ಏನು ಕೆಲಸ ಮಾಡಿದ್ದಾನೆ ಅಂತ ಕೇಳು, ಅವನೇನೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಇಲ್ಲಿ ನೋಡಿದ್ರೆ ಇವನು ಈ ಥರ ಕೆಲಸ ಮಾಡಿದ್ದಾನೆ, ಈ ಥರ ಎಲ್ಲ ಮಾಡೋದು ಸರಿನಾ ಅಂತೇಳಿ ಚಪ್ಪಾಳೆ ಹೊಡ್ಕೊಂಡು ಬರ್ತಾನೆ. ಬಂದ ತಕ್ಷಣ ಇವರಿಬ್ಬರು ತುಂಬ ಶಾಕ್. ಅವ್ನು ಬಂದಿದ್ದ ತಕ್ಷಣನೇ ಸೊ ಏನು ಮಾಡೋಕೊಟ್ಟಿದ್ಯಾ ಸತ್ಯ ನೀನು ಮಾಡೋದು ಸರಿನಾ? ನಾನು ಸತ್ಯ ಅಂತೇಳಿ ತುಂಬ ನಂಬಿದ್ದೆ, ಅಂದರೆ ನೀನು ಈ ಥರ ಎಲ್ಲ ಕೆಲಸ ಮಾಡ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇವತ್ತು ಅದೆಲ್ಲ ನಿರಾಸೆ ಆಗೋಯ್ತು. ನಾನು ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ನಲ್ಲ, ನೀನು ಭಾರಿ ನಿಯತ್ತಾದವನು, ತುಂಬ ಒಳ್ಳೆಯವನು, ತುಂಬ ಸೆನ್ಸಿಟಿವ್, ತುಂಬ ನ್ಯಾಯ ನೀತಿ ಎಲ್ಲ ನಡ್ಕೊತೀಯ ಅಂತ. ಆದರೆ ಇವತ್ತು ನೋಡಿದ್ರೆ ಈ ಥರ ಕೆಲಸ ಮಾಡಿದ್ಯಾ ನೀನು, ಆದರೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಿ. ಇದು ನ್ಯಾಯ ಅಂತಾರ ಸತ್ಯ? ನೀನು ಮಾಡಿ ಸರಿನಾ ಅಂತೇಳಿ ಕೇಳ್ತಾನೆ. ನೋಡು ಬಾಲ, ಅದೆಲ್ಲ ನಿನಗೆ ಅವಶ್ಯಕತೆ ಇಲ್ಲ. ನೋಡು ನಮ್ಮನ್ನು ಹೋಗಿ ಬಿಟ್ಬಿಡು ಅಂತ ಹೇಳ್ಬಿಟ್ಟು ಸತ್ಯ ಹೇಳ್ತಾನೆ. ಅಲ್ಲ ಸತ್ಯ, ಏನು ಹೇಳಕ್ಕೆ ಹೊರಟಿದೀಯಾ, ಏನು ಮಾಡಕ್ಕೆ ಹೊರಟಿದೀಯಾ ನೀನು ಅಂತಂದಾಗ ನೀನು ಇದರಲ್ಲಿ ಭಾಗಿಯಾಗೋ ಅವಶ್ಯಕತೆ ಇಲ್ಲ, ಸುಮ್ಮನೆ ನಮಗೆ ದಾರಿ ಬಿಡು ಅಂತೇಳಿ ಸತ್ಯಣ್ಣ ವಾರ್ನಿಂಗ್ ಕೊಡ್ತಾರೆ. ಅಲ್ಲ ಕಣೋ, ಏನು ಮಾಡಿದಿ ಅಂತನಾದರೂ ಹೇಳು ಅಂದಾಗ ನೋಡು ನನ್ನ ತಂಗಿ ನಿನ್ನ ನಂಬಿ ಬಂದು ಒಂದು ಸರಿ ಕೆಟ್ಟಿದ್ದಾಳೆ, ಮತ್ತು ನಾನು ನಿನ್ನ ನಂಬಕ್ಕೆ ರೆಡಿ ಇಲ್ಲ, ನಿನ್ನ ಹತ್ರ ಹೇಳೋ ಅವಶ್ಯಕತೆ ಕೂಡ ಇಲ್ಲ ನನಗೆ ಅಂತ ಹೇಳ್ಬಿಟ್ಟು
ಸತ್ಯ ಹೇಳ್ತಾನೆ, ನೋಡು ನೀನು ತುಂಬ ಪ್ರಾಬ್ಲಮಲ್ಲಿ ಸಿಗಾಕೊಂಡಿದ್ಯಾ, ಅದ್ರಾಗ ಬೇರೆ ನಿನ್ನ ಮೇಲೆ ಆಲ್ರೆಡಿ ಪೊಲೀಸ್ನವ್ರಿಗೆ ಅನುಮಾನ ಬಂದಿದೆ. ಹೀಗೇನಾದರೂ ಇವಳ ನೀನು ಕಿಡ್ನಾಪ್ ಮಾಡಿದ್ಯಾ, ಈ ಥರ ಕರ್ಕೊಂಡು ಬಂದು ಇಟ್ಟಿದೆಯಾ ಅಂತ ಗೊತ್ತಾದರೆ ಕಾವೇರಿನ, ನಿನ್ನ ತುಂಬ ತೊಂದರೆ ಆಗುತ್ತೆ ಸತ್ಯ. ನನ್ನ ಹೆಲ್ಪ್ ತಗೋ, ಇದರಲ್ಲಿ ಖಂಡಿತ ನಿನಗೆ ಹೆಲ್ಪ್ ಮಾಡೇ ಮಾಡ್ತೀನಿ, ಯಾವುದೇ ಮೋಸ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಹೇಳಿದ ತಕ್ಷಣವೇ ಸತ್ಯ ಇದ್ಕೊಂಡು, ನನ್ನ ತಂಗಿ ನಂಬಿರೋದಕ್ಕೆ ನನ್ನ ತಂಗಿಗೆ ಮೋಸ ಮಾಡ್ರೆ ಸಾಕು, ನಿನ್ನ ನಂಬಿ ನಾನು ಕೂಡ ಮೋಸ ಹೋಗಲ್ಲ ಅಂತ ಅಂದಾಗ, ನೋಡು ನಾನು ನಿನಗೆ ಮಾತು ಕೊಡ್ತಾ ಇದ್ದೀನಿ, ನಿನಗೆ ಯಾವುದೇ ಕಾರಣಕ್ಕೂ ನಾನು ತೊಂದರೆ ಆಗೋಕ್ಕೆ ಬಿಡೋದಿಲ್ಲ, ಇದೊಂದು ವಿಷಯದಲ್ಲಿ ನನ್ನ ಸಹಾಯ ತಗೋ ಅಂತ ಹೇಳಿದಾಗ ಅವ ಸತ್ಯಣ್ಣ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಏನಂತ, ನೋಡು ನಾನು ಬೇರೆ ಕಡೆ ನನ್ನ ತಂಗಿ ಮಗಳನ್ನ ನೋವು ತಿನ್ನೋದು ನೋಡೋಕೆ ಆಗ್ತಾಯಿಲ್ಲ, ಏಕೆಂದರೆ ತಾಯಿ ಮಗಳನ್ನ ದೂರ ಮಾಡೋಕ್ಕೂ ನನ್ನಿಂದ ಆಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ಇವರಿಬ್ಬರನ್ನು ಬೇರೆ ದೇಶಕ್ಕೆ ಕಳಿಸ್ಬೇಕು ಅಂತ ಪ್ಲಾನ್ ಮಾಡಿದ್ದೀನಿ ಅಂತ ಸತ್ಯಣ್ಣ ಹೇಳಿಬಿಡ್ತಾರೆ. ಆಗ ಹೇಳಿದ ತಕ್ಷಣ ಮುಂದೆ ಮತ್ತು ಈ ಕೇಸು ಕೋರ್ಟ್ ಕಚೇರಿ ಅದೆಲ್ಲ ಅಂತ ಅಂದಾಗ, ನೋಡು ಅದು ಏನಾರು ಹಾಕೊಂಡು ಹೋಗಲಿ, ಅವರೇ ಕಾಣೆ ಆದರೆ ಇನ್ನೇನು ಮಾಡೋಕ್ಕಾಗುತ್ತೆ ಪೊಲೀಸ್ನವ್ರ ಕೈಲೋ ಅವರೆಲ್ಲರ ಕೈಲೋ ಅಂದಾಗ, ನೋಡು ಸತ್ಯ ಇದನ್ನು ತುಂಬ ರಿಸ್ಕು, ಇದು ಮಾಡೋದ್ರಿಂದ ತುಂಬ ತೊಂದರೆ ಆಗೋಕ್ಕೆ ಕೂಡ ಆಗೋಗುತ್ತೆ. ಸೊ ನೀನು ಮಾಡೋ ತಪ್ಪು ಏನಾದ್ರು ನೀನು ಸಿಗಾಕೊಂಡ್ರೆ ಮತ್ತು ನಿನ್ನ ಜೈಲಿಗೆ ಹಾಕ್ತಾರೆ. ಸೊ ಬೇಡ ಸತ್ಯ, ಇದೆಲ್ಲ ತುಂಬ ತೊಂದರೆ ಅಂತ ಅನಿಸುತ್ತೆ ಅಂದಾಗ, ಇಲ್ಲ ನಾನು ಇದನ್ನು ಮಾಡೋದೇ ಕರೆಕ್ಟು, ಏಕೆಂದರೆ ನನ್ನ ತಾಯಿ ಮಗಳನ್ನ ಬಿಟ್ಟಿರೋಕೆ ಆಗ್ತಾಯಿಲ್ಲ ಅವರಿಬ್ಬರ ಕೈಲಿ, ಮತ್ತು ಜೈಲು ವಾಸ ಅನ್ವಾಸಕ್ಕೂ ಆಗ್ತಾಯಿಲ್ಲ. ಸೊ ಹಾಗಾಗಿ ನಾನು ಈ ಥರ ಮಾಡಲೇಬೇಕು ಅಂತ ಸತ್ಯ ಹೇಳ್ತಾರೆ. ಆಗ ಹೇಳಿದ ತಕ್ಷಣ ಅವಾಗ ಕನ್ವಿನ್ಸ್ ಮಾಡ್ತಾನೆ, ನಾನು ಇದರಲ್ಲಿ ಸಪೋರ್ಟ್ ಮಾಡ್ತೀನಿ, ನನ್ನ ನಂಬು ಅಂತೇಳಿ ಕೇಳ್ಕೊತಾನೆ ಬಾಲ. ಆವಾಗ ಕಾವೇರಿ ತಲೆ ತಿರುಗ್ತಾಳೆ, ಬೇಡ ಅಣ್ಣ ನಂಬೇಡ, ನಾನು ನಂಬಿ ಮೋಸ ಹೋಗಿರೋದೇ ಸಾಕು ಅಂತೇಳಿ. ಆವಾಗ ಬಾಲ ಒಂದು ಮಾತು ಹೇಳ್ತಾನೆ, ನೋಡು ನನಗೆ ಅದು ಮನಸ್ತಾಪ ಇದೆ, ನಾನು ಮಾಡಿರೋ ತಪ್ಪೆ, ಆದರೆ ನಾನು ಚೇಂಜ್ ಆಗಿದ್ದೀನಿ ಸತ್ಯ, ನಾನು ನಂಬು, ನಾನು ನಿನಗೆ ಖಂಡಿತ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಕಾವೇರಿ ಯಾವುದೇ ಕಾರಣಕ್ಕೂ ಇವನು ನಂಬೇಡಣ್ಣ, ಇವನು ಮೋಸ್ಕರ, ದೊಡ್ಡ ಮೋಸ್ಕರ ಇವನು ಅಂತೇಳಿ ಬೈತಾಳೆ ಕಾವೇರಿ. ಬೈದ ತಕ್ಷಣ ಅವನು ಒಂಥರ ಕಣ್ಣೀರು ಹಾಕ್ಕೊಂಡು, ನೋಡು ಸತ್ಯ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ನೀನು ಪೊಲೀಸ್ನವ್ರ ಕೈ ಸಿಗಾಕೊಳ್ಳೋದು ಮುಖ್ಯನಾ, ನನ್ನ ಎಲ್ಪ್ ತೊಗೊಳೋದು ಮುಖ್ಯನಾ ಅಂತೇಳಿ ಕೇಳಿದಾಗ, ಇಲ್ಲ ನಾನು ಪೊಲೀಸ್ನವ್ರ ಕೈಲಿ ಸಿಗಾಕೊಳ್ಳೋದಿಲ್ಲ ಅಂತೇಳಿ ಸತ್ಯಣ್ಣ ತುಂಬ ಗಾಬರಿ ಮಾಡ್ಕೊತಾರೆ. ಆವಾಗ ಕಾವೇರಿ, ಇಲ್ಲ ಅಣ್ಣ ನಂಬೇಡ ಇವನು ಮಾತು ಅಂತೇಳಿ ಎಷ್ಟೇ ಹೇಳಿದ್ರು ಕೂಡ ನಂಬೋದಿಲ್ಲ. ಅಂದರೆ ಸತ್ಯ ತುಂಬ ಕನ್ಫ್ಯೂಷನ್ ಆಗಿರ್ತಾನೆ. ಸೊ ಇವಾಗ ನಾನು ಬಾಲನ್ ನಂಬಲೇಬೇಕು ಅನ್ನೋದು ಒಂದು ಸಿಚುವೇಶನ್ಸ್ಗೆ ಬಂದಿರ್ತಾನೆ. ಸೊ ಆದರೆ ಆಯಿತು ನಿನ್ನ ನಂಬ್ತೀನಿ ಅಂದಾಗ, ನೋಡು ನಾನು ನಿನಗೆ ಮಾತು ಕೊಡ್ತಾ ಇದ್ದೀನಿ, ನಿನ್ಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಲ್ಲ, ಮತ್ತು ನಾನು ಯಾವುದೇ ಇದು ಗಿಮಿಕ್ ಕೂಡ ಮಾಡ್ತಾಯಿಲ್ಲ ಅಂತ ಬಾಲ ಹೇಳ್ತಾನೆ. ಸೊ ಹಂಗಂದ ತಕ್ಷಣ ಸರಿ ಆಯಿತು ಅಂದಾಗ, ಅವಾಗ ಸತ್ಯಣ್ಣ ನಾನು ಹೇಳಿರೋ ಪ್ರಕಾರನೇ ಈ ಪ್ಲ್ಯಾನೆಲ್ಲ ನಡಿಬೇಕು ಅಂದಾಗ, ಏನು ಪ್ಲ್ಯಾನ್ ಮಾಡಿದೆ ಹೇಳು ನೀನು ಅಂತೇಳಿ ಬಾಲ ಕೇಳ್ತಾನೆ. ಕೇಳಿದ ತಕ್ಷಣ ಅವಾಗ ಎಲ್ಲ ಪ್ಲ್ಯಾನು ಎಕ್ಸ್ಪ್ಲೈನ್ ಮಾಡ್ತಾನೆ. ಸೊ ಈ ಥರ ಮಾಡೋಣ ಅಂತೇಳಿ, ಅದನ್ನು ಯಾವುದೇ ಒಂದು ಕೊಟ್ಟಿಲ್ಲ ಇಲ್ಲಿ ಮಾತಾಡೋಕ್ಕೆ, ಅದೇನು ಪ್ಲ್ಯಾನ್ ಮಾಡಿದಾರೋ ಗೊತ್ತಿಲ್ಲ ಇಬ್ಬರು ಸೇರಿ. ಸೊ ಅಷ್ಟರಲ್ಲೇ ಕಾವೇರಿ ಒಪ್ತಾನೆ ಇರಲ್ಲ ಇದನ್ನೆಲ್ಲ, ಅವಳೊಂಥರ ಬೇಜಾರು ಮಾಡ್ಕೊಂಡು ನಿಂತಿರ್ತಾಳೆ. ಆದರೆ ಇದೊಂದು ಸರಿ ನನ್ನ ನಂಬು ಸತ್ಯ ಅಂತೇಳಿ ಮತ್ತೆ ಕನ್ವಿನ್ಸ್ ಮಾಡಿದಾಗ ಒಪ್ಕೊಂಡು ಎಲ್ಲ ಪ್ಲಾನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ. ಇದು ರಿಸ್ಕ್ ಇದೆ ಅಂತ ಅನ್ನಿಸ್ತಿದೆ ಅಂತ ಬಾಲ ಹೇಳ್ತಾನೆ. ನೋಡು ನಿನ್ನ ಪ್ಲಾನ್ನ ನಾನು ತೊಗೊಳೋದಿಲ್ಲ, ನನ್ನ ಪ್ಲಾನ್ನ ಮಾತ್ರ ನೀನು ತೊಗೋಬೇಕು ಅಂತ ಸತ್ಯ ಹೇಳ್ತಾನೆ. ಸರಿ ಆಗಿದ್ರೆ ಆಯಿತು ಹೇಳು ಅಂತಂದಾಗ ಪ್ರತಿಯೊಂದು ಪ್ಲಾನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ. ಸೊ ಈ ರೀತಿ ಈ ರೀತಿ ಆಗಬೇಕು ಅನ್ನೋದೆಲ್ಲ ಅವನೇನೇನು ಪ್ಲ್ಯಾನ್ ಮಾಡಿದಾನೋ, ಹೆಂಗೆ ಅವ್ರನ್ನೆಲ್ಲ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದಾನೆ ಅದನ್ನೆಲ್ಲ ಹೇಳ್ತಿರ್ತಾನೆ. ಅಷ್ಟೊತ್ತಿ ಪೊಲೀಸ್ನವ್ರ ಜೀಪ್ ಬಂದೇ ಬಿಡುತ್ತೆ. ಅಂದರೆ ಸಾರಿಕಾ ಇನ್ಫಾರ್ಮೇಷನ್ ಕೊಟ್ಟಿರ್ತಾಳೆ, ಸಾರಿಕಾಗೊಬ್ಬರು ಬೇರೆ ಯಾರನ್ನೋ ಬಾಲನಿಂದೆ ಬಿಟ್ಟಿರ್ತಾಳಲ್ಲ ಅವ್ರು ಹೇಳಿರ್ತಾರೆ. ಸೊ ಅದನ್ನು ಕೇಳಿಸ್ಕೊಂಡು ತುಂಬಾ ಶಾಕ್ ಆಗಿ ನಿಂತ್ಕೊತಾರೆ 3 ಜನ ಕೂಡ, ಪೊಲೀಸ್ನವ್ರು ಬಂದರು ಅಂಥೇಳಿ. ಸೊ ಇಲ್ಲಿ ಏನು ಮಾಡ್ತಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇವ್ರು 3 ಜನನೂ ಪೊಲೀಸ್ನವ್ರ ಕೈಲಿ ಪಕ್ಕ ಸಿಗಾಕೊಳ್ತಾರೆ. ಸೊ ಅಷ್ಟರಲ್ಲೇ ಪೊಲೀಸ್ನವ್ರು ಅಲ್ಲಿ ಕಾರ್ನ ಹಿಡಿದ್ಬಿಟ್ಟು ಸೀದಾ ಒಳಗಡೆ ಬರೋಕ್ಕೆ ಬಂದೇ ಬಿಡ್ತಾರೆ. ಸೊ ಇವಾಗ ಇವ್ರು 3 ಜನ ಅದೇಗೆ ಬಚಾವಾಗ್ತಾರೋ ಗೊತ್ತಿಲ್ಲ. ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಾಳೆ ಏನಾಗುತ್ತೆ ಅಂತ ನೋಡಬೇಕಾಗುತ್ತೆ. ಖಂಡಿತ ಬಾಲ ಇದನ್ನು ಬಿಡಿ, ಯಾವುದೇ ತೊಂದರೆ ಆಗಲ್ಲ. ಯಾಕೆಂದರೆ ಬಾಲ ಇವರಿಬ್ಬರನ್ನ ಕಾಪಾಡ್ತಾನೆ ನಂಬಿಕೆ ನನಗಂತೂ ಇದೆ. ಸೊ ಬಾಲ ಮುಂದಿನ ಸಂಚಿಕೆಯಲ್ಲಿ ಕಾವೇರಿನ ಕಾಪಾಡೋದು ನಿಜ, ಕಾವೇರಿನ ಅವನ ಹತ್ರ ಕರ್ಕೊಬರೋದು ನಿಜ, ಒಂದು ರೂಮಲ್ಲಿ ಇಟ್ಕೊಳ್ಳೋದು ನಿಜ. ಸೊ ಇವ್ರಿಬ್ರು ಒಂದಾಗ್ತಾರೆ ಅನ್ನೋದು ನನ್ನ ಅನಿಸಿಕೆ ಆಗಿರುತ್ತೆ. ಸೊ ಬಾಲ ಅಂದರೆ ಸತ್ಯ ಏನೇ ಪ್ಲ್ಯಾನ್ ಮಾಡಿ ಇವರಿಬ್ಬರನ್ನ ಹೊರಗಡೆ ಕಳಿಸ್ಬೇಕು ಅಂತ ಅಂದ್ಕೊಂಡ್ರು ಕೂಡ, ಸೊ ಹೇಗಾದರೂ ಮಾಡಿ ಕಾವೇರಿ ಪ್ರೀತಿಯಲ್ಲಿ ಬಿದ್ದು ಮತ್ತೆ ಒಂದಾಗ್ತಾರೆ ಅನ್ನೋದು ನನ್ನ ಅನಿಸಿಕೆ ಅಂತ ಹೇಳ್ತಾ, ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.